ಎಲ್ರಿಗೂ ನಮಸ್ಕಾರ. ಈ ವಿಡಿಯೋವನ್ನು ನಾವು ಭಗವದ್ಗೀತೆಯ 11ನೇ ಅಧ್ಯಾಯದ 34ನೇ ಶ್ಲೋಕದಿಂದ ಆರಂಭಿಸೋಣ. ಶ್ಲೋಕವು ಹೀಗಿದೆ: ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾ ಜ್ಞಾನಪಿ ಯೋಧವೀರಾನ್ ಮಯಾ ಹತಾನ್ ಸ್ವಂ ಜಹಿಮಾ ವ್ಯಥಿಷ್ಠಾ ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಹಾಗೂ ಜಯದ್ರಥ ಮತ್ತು ಕರ್ಣ ಹಾಗೆಯೇ ಇನ್ನೂ ಅನೇಕರು ನನ್ನ ಮೂಲಕ ಕೊಲ್ಲಲ್ಪಟ್ಟ ಶೂರವೀರ ಯೋಧರನ್ನು ನೀನು ಕೊಲ್ಲು. ನೀನು ಚಿಂತಿಸಬೇಡ. ನಿಸ್ಸಂದೇಹವಾಗಿ ನೀನು ಯುದ್ಧದಲ್ಲಿ ವೈರಿಗಳನ್ನು ಗೆಲ್ಲುವೆ. ಅದಕ್ಕಾಗಿ ಯುದ್ಧ ಮಾಡು. ಈ ಮಾತನ್ನು ಶ್ರೀಕೃಷ್ಣ ದೇವರು ಅರ್ಜುನರಿಗೆ ಹೇಳುತ್ತಿದ್ದಾರೆ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ಸಂಜಯನು ಹೇಳಿದನು, ಭಗವಾನ್ ಕೇಶವನ ಈ ವಚನವನ್ನು ಕೇಳಿ ಕಿರೀಟಿ ಅರ್ಜುನನು ಕೈಜೋಡಿಸಿದವನಾಗಿ ನಡುಗುತ್ತಾ ನಮಸ್ಕರಿಸಿ ಇನ್ನೊಮ್ಮೆ ಅತ್ಯಂತ ಭಯಭೀತನಾಗಿ ನಮಸ್ಕಾರ ಮಾಡಿ ಭಗವಾನ್ ಶ್ರೀಕೃಷ್ಣನಿಗೆ ಗದ್ಗದವಾಣಿಯಿಂದ ಹೇಳಿದನು, ಅರ್ಥಾತ್ ಸ್ತುತಿಸತೊಡಗಿದನು. ಅರ್ಜುನ ಉವಾಚ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯಾ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. ಅರ್ಜುನನು ಹೇಳಿದನು, ಹೇ ಅಂತರ್ಯಾಮಿಯೇ, ನಿನ್ನ ನಾಮ, ಗುಣ ಮತ್ತು ಪ್ರಭಾವದ ಕೀರ್ತನೆಯಿಂದ ಜಗತ್ತು ಅತಿಹರ್ಷ ಪಡುತ್ತಿದೆ ಮತ್ತು ಅನುರಾಗವನ್ನು ಪಡೆಯುತ್ತಿದೆ, ಅರ್ಥಾತ್ ಪ್ರೇಮ ವಿಹ್ವಲವಾಗುತ್ತಿದೆ. ಭಯಭೀತರಾದ ರಾಕ್ಷಸ ಜನರು ದಶದಿಕ್ಕುಗಳಲ್ಲಿ ಧಾವಿಸುತ್ತಿದ್ದಾರೆ ಮತ್ತು ಎಲ್ಲ ಸಿದ್ಧಗಣಗಳ ಸಮುದಾಯವು ನಮಸ್ಕರಿಸುತ್ತಿರುವುದು ಯೋಗ್ಯವೇ ಆಗಿದೆ. ಕಸ್ಮಾಚ್ಚ ತೇನಾನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್. ಹೇ ಮಹಾತ್ಮನೇ, ಚತುರ್ಮುಖ ಬ್ರಹ್ಮನಿಗೂ ಸಹ ಆದಿಕರ್ತನಾದ ಮತ್ತು ಎಲ್ಲರಿಗೂ ಹಿರಿಯವನಾದ ನಿನಗಾಗಿ ಇವರು ಹೇಗೆ ನಮಸ್ಕಾರ ಮಾಡದಿರುವರು? ಏಕೆಂದರೆ ಹೇ ಅನಂತನೇ, ಹೇ ದೇವೇಶನೇ, ಹೇ ಜಗನ್ನಿವಾಸನೇ, ಯಾರು ಸತ್, ಅಸತ್ ಮತ್ತು ಅದಕ್ಕಿಂತ ಶ್ರೇಷ್ಠವಾದ ಅಕ್ಷರ ಅರ್ಥಾತ್ ಸಚ್ಚಿದಾನಂದಘನ ಬ್ರಹ್ಮನಿದ್ದಾನೋ ಅವನು ನೀನೇ ಆಗಿದ್ದೀಯೆ. ತ್ವಮಾದಿದೇವಃ ಪುರುಷಃ ಪುರಾಣ ಸ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ನೀನು ಆದಿದೇವನು ಮತ್ತು ಸನಾತನ ಪುರುಷನೂ ಆಗಿರುವೆ. ನೀನು ಈ ಜಗತ್ತಿನ ಪರಮ ಆಶ್ರಯ ಮತ್ತು ಅರಿಯುವವನು, ತಿಳಿಯಲು ಯೋಗ್ಯನು ಮತ್ತು ಪರಮಧಾಮವಾಗಿರುವೆ. ಹೇ ಅನಂತರೂಪನೇ, ನಿನ್ನಿಂದ ಈ ಎಲ್ಲ ಜಗತ್ತು ವ್ಯಾಪ್ಯ ಅರ್ಥಾತ್ ಪರಿಪೂರ್ಣವಾಗಿದೆ. ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನೀನೇ ವಾಯು, ಅಗ್ನಿ, ಯಮ, ವರುಣ ಮತ್ತು ಚಂದ್ರ, ಪ್ರಜೆಗಳ ಒಡೆಯನಾದ ಬ್ರಹ್ಮ ಮತ್ತು ಬ್ರಹ್ಮನಿಗೂ ತಂದೆಯಾಗಿದ್ದೀಯೆ. ನಿನಗೆ 1000 ಬಾರಿ ನಮಸ್ಕಾರಗಳು. ನಿನಗೆ ಮತ್ತು ಪದೇ ಪದೇ ನಮಸ್ಕಾರಗಳು. ಇದು ಈ ಅಧ್ಯಾಯದ 39ನೇ ಶ್ಲೋಕ. ಮುಂದಿನ ಶ್ಲೋಕ ಹಾಗೂ ಅವುಗಳ ಅರ್ಥಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ನೀವು ಚಾನಲಿಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹತ್ತಿರ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನುವ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ವಿಡಿಯೋಗೆ ಲೈಕ್ ಮತ್ತು ಹೈಪ್ ಮಾಡಿ, ಕೃಷ್ಣ ಕೃಷ್ಣ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ.
ಧನ್ಯವಾದ.